ಯಾವ ರೀತಿ ಪ್ರಾರಂಭ ಆಯಿತು ಅಂತ ಹೇಳಿ ಒಂದೆರಡು ಮಾತು ಹೇಳಕ್ಕೆ ತಮಗೆ ಬಯಸ್ತೇನೆ. ಈಗಾಗಲೇ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ತಾಲೂಕುಗಳಲ್ಲಿ ಇದರಿಂದ ಆಗಿರುವ ದುಷ್ಪರಿಣಾಮಗಳ ಬಗ್ಗೆ ನಾವು ಅಲ್ಲಿ ಹೋಗಿ ಸ್ಟಡಿ ಮಾಡಿ ಬಂದಾಗ ಅಲ್ಲಿನ ರೈತರ ಬವಣೆಯನ್ನು ಕೇಳಿ ನಾವು ನಿಜಕ್ಕೂ ತುಂಬಾ ಭಯ ಆಯಿತು. ಹಾಗಾಗಿ ಇಲ್ಲಿ ಈ ಒಂದು ಹೋರಾಟವನ್ನು ಮೊದಲಿಗೆ ನಮಗೆ ಪ್ರಾರಂಭ ಮಾಡಿದ್ದು ಹರ್ಷ ಅಣ್ಣ. ಇಲ್ಲಿ ನಮ್ಮ ಈಕೆ ಅಣ್ಣವ್ರ ಹತ್ರಕ್ಕೆ ಹೋಗಿ, ಅಣ್ಣ ಈಗ ನಮಗೆ ಈ ನೀರು ಇದಕ್ಕೆ ಬಿಟ್ಬಿಡ್ತಾರಂತೆ ನಮ್ಮ ತಾಲೂಕಿಗೆ, ಇವತ್ತು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ಏನು ಅನುಭವಿಸ್ತಾ ಇದ್ದಾರೆ ಅದನ್ನ ನಾವು ಅನುಭವಿಸಬೇಕಾಗುತ್ತಣ್ಣ, ಇದ್ರ ಬಗ್ಗೆ ನಾವು ಒಂದು ಮಾಡಿ ನಮಗೆ ಬರ್ದಂಗ್ ಮಾಡಬೇಕು ನಮ್ಮ ತಾಲೂಕಿಗೆ ಅಂತ ಕೇಳ್ಕೊಂಡಾಗ ನಮ್ಮ ಈ ಕೃಷ್ಣಣ್ಣವ್ರ ಹತ್ರ ಮನೆ ಹತ್ರ ಹೋಗಿ, ಅಣ್ಣ ಈ ತರ ಆಗಿದೆ ಅಂತ ಹೇಳಿದಾಗ ಆಯ್ತು ಇದ್ರ ತಡೆಗಟ್ಟನ, ಆ ರೀತಿ ನಮ್ಮ ತಾಲೂಕಿಗೆ ಮಾರಕವಾಗುವುದನ್ನು ಯಾವುದು ಬಿಡೋದು ಬೇಡ, ನಾವು ಒಂದು ಸಂಘವನ್ನು ರಚನೆ ಮಾಡೋಣ ಅಂತ ಹೇಳಿ ಅವರ ಒಂದು ನೇತೃತ್ವದಲ್ಲಿ ಅವರು ನಾನು ಗೌರವಾಧ್ಯಕ್ಷನಾಗಿರ್ತೀನಿ, ನೀನು ಅಧ್ಯಕ್ಷ ಆಗಪ್ಪ, ಇದನ್ನೆಲ್ಲ ಸಂಘಟಿಸಿ ಅಂತ ಹೇಳಿ ಒಂದು ಜವಾಬ್ದಾರಿಯನ್ನು ವಹಿಸಿದ ನಂತರ ಒಂದು ಸಂಘವನ್ನು ರಿಜಿಸ್ಟ್ರೇಷನ್ ಮಾಡಿ ಈ ಬಗ್ಗೆ, ಯಾಕೆಂದ್ರೆ ಇಲ್ಲಿ ನಮಗೆ ಪೊಲೀಸ್ನವರು ಆಡಳಿತ ಪಕ್ಷ ಇರೋದ್ರಿಂದ ನಮಗೆ ಯಾವುದಕ್ಕೆ ರೀತಿಯ ಸಹಕಾರ ನೀಡ್ತಾ ಇಲ್ಲ. ಈವನ್ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ನಾವು ಸಬ್ ಇನ್ಸ್ಪೆಕ್ಟರ್ ಅವರಿಗೆ ಪ್ಲಸ್ ಡಿವೈಎಸ್ಪಿ ಅವರಿಗೆ ಎಸ್ಪಿ ಅವರಿಗೆ ಇಷ್ಟು ಜನಕ್ಕೂ ನಾವು ಪರ್ಮಿಷನ್ ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ನಾವು ಕಾಮಾಗಿ ಕಾರ್ಯಕ್ರಮ ಮಾಡ್ತೀವಿ ಎಂದ್ರೂ ಸಹ ಅವರು ನಮಗೆ ಪರ್ಮಿಷನ್ ನಿರಾಕರಿಸಿರು. ತದನಂತರ ನಾವು ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಹೋಗಿ ಅಲ್ಲಿ ಜಡ್ಜ್ ಅವರು ಸ್ಪಷ್ಟವಾಗಿ ಆದೇಶ ನೀಡಿದ್ರು, ಈ ಗಿವ್ ಪರ್ಮಿಷನ್ ಟು ದಿ ಅಪ್ಲಿಕೆಂಟ್ಸ್, ಅವ್ರಿಗೆ ಕೊಟ್ಟು ಅವರಿಗೆ ಪ್ರೊಟೆಕ್ಷನ್ ಕೊಡಿ ಅಂತ ಆದೇಶ ಮಾಡಿದ ಮೇಲೆ ನಾವಿವತ್ತು ಈ ಸಭೆನ ನೆಮ್ಮದಿಯಾಗಿ ಮಾಡ್ತಾ ಇದ್ದೀವಿ. ನಾವು ಅದರ್ವೈಸ್ ಇಷ್ಟೊತ್ತಾಗಲೇ ಮೊನ್ನೆ ಒಂದು ಪ್ರತಿಭಟನೆ ಮಾಡಿದಾಗ ಏನು ಎಲ್ಲ ತುಂಬಿಕೊಂಡ್ರು ಅದೇ ರೀತಿ ನಮ್ಗೆ ಆಗ್ತಾ ಇತ್ತು. ಇವತ್ತು ನಮಗೆ ಕೋರ್ಟ್ ಇದೆ, ನೀವು ಯಾರು ಈ ಹೋರಾಟದಲ್ಲಿ ಬಂದಂತಕ್ಕ ಅವರು ಅರೆಸ್ಟ್ ಆಗಲಿ ಜೈಲ್ಗೆ ಹೋಗ್ಲಿ, ನಮ್ಮ ಸಂಘ ಇದೆ, ಬಿಡಿಸ್ಕೊಂಬರಕ್ಕೆ ನಾವಿದ್ದೀವಿ. ಈ ಹೋರಾಟಕ್ಕೆ ಯಾರೂ ಎದ್ಗುಂದಬೇಕಾಗಿಲ್ಲ. ಹಾಗಾಗಿ ಇವತ್ತಿನ ದಿವಸ ಈ ಹೋರಾಟದಲ್ಲಿ ಎಲ್ಲ ಜನಗಳೇ ಅವರು ಈ ಬೇರೆ ಕಾರ್ಯಕ್ರಮಗಳಿಗೆ, ರಾಜಕೀಯ ಕಾರ್ಯಕ್ರಮಗಳಿಗೆ ಹಣ ಕೊಟ್ಟು ಕರ್ಕೊಂಡ್ಬರ್ತಾರೆ. ಇಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ₹1 ವಾಲಂಟರಿ ಆಗಿ ನಾವು ಸಾರಿಗೆ ಸಂಪರ್ಕ ಇದ್ದಿದ್ರೆ ಇದು 4 ವರ್ಷ ಜನ ಬರ್ತಾ ಇತ್ತು. ಈಗಾಗಲೇ ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಜನ ಜಾಸ್ತಿ ಬಂದಿದ್ದೀರಾ. ಯಾವುದೇ ಕಾರಣಕ್ಕೂ ನಮ್ಮ ಹೋರಾಟ ವೃಷಭಾವತಿ ನೀರು ನಮ್ಮ ತಾಲೂಕಿಗೆ ಬೇಡ. ಈಗ ನಮ್ಮಲ್ಲಿ ಒಂದು ಎತ್ತಿನ ಹೊಳೆ ಪೈಪ್ಲೈನ್ ಹೋಗಿದೆ, ಕಾವೇರಿ ನೀರಿನ ಒಂದು ತರಬೇಕು ಅಂತ ಹೇಳ್ಬಿಟ್ಟು ಹಿಂದೆ ನಮ್ಮ ನಾಗರಾಜ್ ಅವರು ಸರ್ಕಾರ ಇದ್ದಾಗಲೇ ಒಂದು ಆದೇಶವನ್ನು ಮಾಡಿದ್ದಾರೆ, ಅದನ್ನು ವಿಶದವಾಗಿ ಮುಂದೆ ಹೇಳ್ತಾರೆ. ಹಾಗಾಗಿ ಇವತ್ತಿನ ದಿವಸ ನಮ್ಮ ಹೋರಾಟ ಈ ಒಂದು ಕಕಸ್ ನೀರು ನಮ್ಮ ನೆಲಮಂಗಲ ತಾಲೂಕಿನ ಕೆರೆಗಳಿಗೆ ತುಂಬಿಸಬಾರದು ಅನ್ನೋದೇ ನಮ್ಮ ಹೋರಾಟದ ಗುರಿ. ಯಾಕೆಂದ್ರೆ ಆ ನೀರೇನಾದ್ರೂ ಬಂತು ಅಂದ್ರೆ ನಮ್ಮ ದನಕರುಗಳು ಆ ನೀರನ್ನು ಕುಡಿಯಂಗಿಲ್ಲ. ಯಾಕೆಂದ್ರೆ ಸರ್ಕಾರವೇ ಬೋರ್ಡ್ ಹಾಕ್ಬಿಡುತ್ತೆ ಕೆರೆ ಹತ್ರ, ಈ ನೀರನ್ನು ಕೃಷಿಗೆ ಉಪಯೋಗ ಮಾಡಂಗಿಲ್ಲ. ಈಗ ನಾವು ರೈತರುಗಳು ಕೆರೆ ಹಿಂದೆಗಡೆ ಜಮೀನು ಮಾಡಿಕೊಂಡು ಕೆರೆ ತುಂಬಿಸಿದ್ರು ನಾವು ಗದ್ದೆ ಮಾಡಕ್ ಆಗ್ಲಿಲ್ಲ ಅಂದ್ರೆ ಏನು ಉಪಯೋಗ ಏನು ಬಂತು? ನಮ್ಮ ಹಿರೀಕರು ಏನಕ್ಕೋಸ್ಕರವಾಗಿ ಕೆರೆಕಟ್ಟೆಗಳನ್ನು ಕಟ್ಟಿಸಿರೋದು ಮೇನ್ ಅವರು ಉದ್ದೇಶ ಇಟ್ಕೊಂಡಿದೆ, ಮೊದಲು ದನಕರುಗಳು ನೀರು ಕುಡಿಲಿಕ್ಕೆ, ಅಕ್ಕಿ ಪಕ್ಷಿಗಳು ನೀರು ಕುಡಿಲಿಕ್ಕೆ, ತದನಂತರ ನಾವು ವ್ಯವಸಾಯವನ್ನು ಮಾಡಿ ಒಂದು ಜೀವನ ನಡೆಸಲಿಕ್ಕೋಸ್ಕರ ಮಾಡಿದ್ದು. ಆದರೆ ಇವತ್ತಿನ ದಿವಸ ಕೋಲಾರದಲ್ಲಿ ಏನಾಗಿದೆ, ಈವನ್ ಎಳನೀರಿನಲ್ಲೂ ಸಹ ವಿಷ ಇದೆ. ಇವಾಗ ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ತಂದಿದ್ದು ಎಳ್ನೀರು ಅಂದ್ರೆ ಯಾರು ಕುಡಿಯೋದಿಲ್ಲ, ಬೇಡ ಬೇಡ ನಮ್ಗೆ ಅಂತಾರೆ. ಕೆಂಗೇರಿನಲ್ಲಿ ಯಾವ ರೀತಿ ತರಕಾರಿ, ಕೆಂಗೇರಿ ತರಕಾರಿನ ಅಂತ ಕೇಳ್ತಾರೆ, ಆ ಮಟ್ಟಕ್ಕೆ ನಮ್ಮ ತಾಲೂಕು ಹೋಗುತ್ತೆ. ನಮ್ಮ ಉತ್ಪನ್ನಗಳನ್ನ ಯಾರು ನಮಗೆ ಮಾರುಕಟ್ಟೆ ಇಲ್ದಂಗಾಗುತ್ತೆ. ಅದಕ್ಕೋಸ್ಕರವಾಗಿ ಈ ನೀರು ಯಾವುದೇ ಕಾರಣಕ್ಕೂ ನಮ್ಮ ತಾಲೂಕಿಗೆ ಬರದಂತೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಟ ಮಾಡಿ ಅದನ್ನು ತಡೆದು ನಮಗೆ ಎತ್ತಿನ ಹೊಳೆ, ಕಾವೇರಿ ನೀರು, ಹೇಮಾವತಿ ನೀರನ್ನು ನಮ್ಮ ತಾಲೂಕಿಗೆ ಹರಿಸಬೇಕು ಅಂತ ಹೇಳ್ಬಿಟ್ಟು ಸರ್ಕಾರಕ್ಕೆ ಮನದಟ್ಟು ಮಾಡಿಕೋಸ್ಕರವಾಗಿ ಈ ಒಂದು ಹೋರಾಟ. ಅದಕ್ಕೋಸ್ಕರವಾಗಿ ಯಾವುದೇ ಒಂದು ನಮ್ಮ ಹಿರಿಯರು ಹೋರಾಟಕ್ಕೆ ಕರೆ ನೀಡಿದಾಗ ವಾಲಂಟರಿ ಆಗಿ ಜನಗಳು ಬಂದು ಭಾಗವಹಿಸಬೇಕು. ಹಾಗಾಗಿ ಈ ಒಂದು ಇವತ್ತಿನ ಕಾರ್ಯಕ್ರಮಕ್ಕೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಮ್ಮ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಜಸ್ಟಿಸ್ ಗೋಪಾಲ್ ಗೌಡ್ ಅವರು ಆಗಮಿಸ್ತಾ ಇದ್ದಾರೆ. ಅವರ ಮೆರವಣಿಗೆಯಲ್ಲಿ ಕರ್ಕೊಂಡ್ ಬರ್ತಾ ಇದ್ದಾರೆ. ಅದೇ ಸ್ವಲ್ಪ ಡಿಲೇ ಆಯಿತು. ಈಗ ಬಿದಳೂರು ಊರು ಬಿಟ್ಟರು ಅಂತ ಹೇಳಿದಾಗಲೇ ಈಗ ಪ್ರತಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ದಯಮಾಡಿ ಎಲ್ಲರೂ ತಾಳ್ಮೆಯಿಂದ ಅವರು ಸುಪ್ರೀಂ ಕೋರ್ಟ್ ಜಸ್ಟಿಸ್ ಹೇಳ್ತಾರೆ ಇದರಿಂದ ಆಗುವ ಅನಾಹುತಗಳು ಏನೇನು ಅಂತೇಳಿ. ಆಂಜನೇಯ ರೆಡ್ಡಿ ಅಂತ ಹೇಳ್ಬಿಟ್ಟು ನೀರಾವರಿ ಹೋರಾಟಗಾರರು, ಅವರು ಚಿಕ್ಕಬಳ್ಳಾಪುರದವರನ್ನೇ. ಅಲ್ಲಿ ರೈತರು ಅನುಭವಿಸುತ್ತಿರುವ ಸ್ಥಿತಿಗತಿಗಳನ್ನು ಅರ್ಥ ಮಾಡಿಕೊಂಡು ಇವತ್ತು ಏನಾಗ್ತಾ ಇದೆ, ನೆಲಮಂಗಲಕ್ಕೆ ಏನಾದರೂ ಬಂದು ನೀವು ಸಹ ನಮ್ಮ ಜೊತೆ
ಎತ್ಕೊಂಡ್ಬಿಡ್ತೀರಾ, ದಯಮಾಡಿ ಹೋರಾಟ ಮಾಡಿ ಇದನ್ನು ನಿಲ್ಲಿಸಿ, ನಿಮಗೆ ಬೇಡ ಅಂತ ಹೇಳಿ ಕರೆ ನೀಡಿದ್ದಾರೆ. ಅವರು ಸಹ ಬಂದು ಇದರ ಆಗುಹೋಗುಗಳ ಬಗ್ಗೆ ಈಗ ಭಾಷಣ ಮಾಡ್ತಾರೆ. ಹಾಗಾಗಿ ಈ ಮಹಾಜನಗಳು ಈ ಒಂದು ಸಂಘದ ಒಂದು ಯಾವ ರೀತಿ ನಡೆದು ಬಂತು ಅಂತ ಹೇಳ್ಬಿಟ್ಟು ತಮಗೆ ಹೇಳಿದ್ದೀನಿ. ಈಗ ಅದಕ್ಕೋಸ್ಕರವಾಗಿ ಇನ್ನು ಮುಂದೆ ನಮ್ದು ಯಾವುದೇ ಹೋರಾಟ ಕರೆ ಕೊಟ್ರೆ ಎಲ್ಲ ತಮ್ಮ ತನುಮನತನಗಳನ್ನು ಅರ್ಪಿಸಿ ಈ ಒಂದು ಹೋರಾಟಕ್ಕೆ ಬೆಂಬಲ ಕೊಡಬೇಕು. ನಮ್ಮ ತಾಲೂಕಿನ ಕೆರೆಗಳು ತಿಪ್ಪೆಗುಂಡಿ ಆಗಕ್ಕೆ ನಾವು ದಯಮಾಡಿ ಅವಕಾಶ ಕೊಡಬಾರದು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ನಡೆದಿರ್ತಕ್ಕಂಥ ಜನಗಳಲ್ಲಿ ಕೇಳ್ಕೊಂತಾ ಇದ್ದೀನಿ.